ರೈಲು ನಿಲ್ದಾಣ ಎಂದರೆ ನಮಗೆ ನೆನಪಾಗೋದು ರೈಲುಗಳು, ರೈಲಿನ ಶಬ್ದಗಳು, ಜನಜಂಗುಳಿ ಮತ್ತು ಪ್ರಯಾಣ. ಆದರೆ ಆಂಧ್ರ ಪ್ರದೇಶದ ಚಿತ್ತೂರು ರೈಲು ನಿಲ್ದಾಣದಲ್ಲಿ ರಾತ್ರಿ ಬಂದರೆ ಶಬ್ದಕ್ಕಿಂತ ಮೌನವೇ ಜಾಸ್ತಿ. ಏಕೆಂದರೆ ಇಲ್ಲಿ ರೈಲಿಗಾಗಿ ಕಾಯುತ್ತಿರುವುದು ಪ್ರಯಾಣಿಕರು ಮಾತ್ರವಲ್ಲ, ತನಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೇಳುತ್ತಿರುವ ಆತ್ಮವೂ ಕೂಡ. 2013ರಲ್ಲಿ ಕೇರಳ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಸಿಆರ್‌ಪಿಎಫ್ ಕಾನ್ಸ್ಟೇಬಲ್ ಹರಿಸಿಂಗ್ ಹಾಗೂ ಟಿಕೆಟ್ ಪರೀಕ್ಷಕರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಆ ವಾಗ್ವಾದ ಕ್ಷಣಾರ್ಧದಲ್ಲಿ ಹೊಡೆದಾಟಕ್ಕೆ ತಿರುಗಿ ಹರಿಸಿಂಗ್ ಗಂಭೀರವಾಗಿ ಗಾಯಗೊಂಡನು. ಅದು ಬರೀ ಹೊಡೆದಾಟವಲ್ಲ, ಮುಂದೆ ಬರುವ ಭಯದ ಕಥೆಯ ಬೀಜ. ಗಾಯಗೊಂಡಿದ್ದ ಹರಿಸಿಂಗ್ರನ್ನು ಚಿತ್ತೂರು ರೈಲು ನಿಲ್ದಾಣದಲ್ಲಿ ಇಳಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚೆನ್ನೈಗೆ ಸ್ಥಳಾಂತರಿಸಲಾಯಿತು. ಆದರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಹರಿಸಿಂಗ್ 10 ದಿನಗಳ ನಂತರ ಮೃತಪಟ್ಟನು. ಆದರೆ ಚಿತ್ತೂರಿನ ಜನರಿಗೆ ಅದು ಬರೀ ಸಾವಲ್ಲ, ಒಂದು ಭಯಾನಕತೆಯ ಆರಂಭ. ಹರಿಸಿಂಗ್ನ ಸಾವಿನ ರಾತ್ರಿಯೇ ಚಿತ್ತೂರು ರೈಲು ನಿಲ್ದಾಣದ ಕಥೆಯೇ ಬದಲಾಗಿತ್ತು. ರೈಲು ನಿಲ್ದಾಣ ಮೌನವಾಯಿತು, ಆತ್ಮದ ಆಟ ಆರಂಭವಾಯಿತು. ಕೆಲವರು ಹೇಳುತ್ತಾರೆ, ರಾತ್ರಿ ಇಲ್ಲಿ ಹೋದರೆ ಪಕ್ಕದಲ್ಲೇ ತಣ್ಣನೆ ಗಾಳಿ ಹಾದು ಹೋಗುತ್ತಂತೆ, ಸ್ಪಷ್ಟವಿಲ್ಲದ ಗುಸುಗುಸು ಶಬ್ದ ಕೇಳುತ್ತಂತೆ. ಆದರೆ ಮುಖವೂ ಕಾಣೋದಿಲ್ವಂತೆ, ದೇಹವೂ ಕಾಣೋದಿಲ್ವಂತೆ. ಆದರೆ ಅದರ ಉಪಸ್ಥಿತಿ ಮಾತ್ರ ತೀವ್ರ. ಜನರು ಹೇಳುವ ಪ್ರಕಾರ ಇದು ಹರಿಸಿಂಗ್ನ ಆತ್ಮವಂತೆ. ತನಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೇಳಿ ಹಳಿಗಳಲ್ಲಿ, ಪ್ಲಾಟ್ಫಾರ್ಮ್ಗಳಲ್ಲಿ ಓಡಾಡುತ್ತಿದ್ಯಂತೆ, ಭಯ ಹುಟ್ಟಿಸುತ್ತಿದ್ಯಂತೆ. ಆದರೆ ನೀವು ಯಾರಾದರೂ ಈ ರೈಲು ನಿಲ್ದಾಣಕ್ಕೆ ಹೋದರೆ ಹುಷಾರ್.